ಬೇಕೇ ಬೇಕು, ಬೇಕೇ ಬೇಕು. ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಕೋಟುಮಚ್ಚಿಗೆ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ 2 ಹಳ್ಳಗಳಿಗೆ ಸೇತುವೆಗಳಿಲ್ಲ. ದಿನನಿತ್ಯ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಊರಿಗೆ ತರಲು ಪರದಾಟ ನಡೆಸ್ತಾ ಇದ್ದಾರೆ. ರೈತರ ಸಮಸ್ಯೆಗಳನ್ನು ಆಲಿಸಲು ನಮ್ಮೂರಿನ ರಸ್ತೆಗೆ ಡಾಂಬರೀಕರಣ ಮಾಡಬೇಕು, 2 ಹಳ್ಳಕ್ಕೆ ಸೇವೆ ನಿರ್ಮಾಣ ಮಾಡಬೇಕು, ರಸ್ತೆಗೆ ಡಾಂಬರೀಕರಣ ಮಾಡಿ ಕೊಡಬೇಕು. ಈ ರಸ್ತೆ ಸಮಸ್ಯೆಯಿಂದಾಗಿ ತಿಮ್ಮಾಪುರ, ಕೋಟುಮಚ್ಚಿಗೆ, ಹರ್ಲಾಪುರ, ಯರಹಂಚಿನಾಳ ಗ್ರಾಮದ ರೈತರು ಹಳ್ಳ ಬಂದಾಗ ಹಳ್ಳದ ನೀರಿಗೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಜೊತೆಗೆ ರಸ್ತೆಯಲ್ಲಿ ಬರಬೇಕಾದ್ರೆ ಕೈ ಕಾಲು ಮುರಿದು ಜನ ಜಾನುವಾರುಗಳು ಅನಾಹುತಕ್ಕೆ ಈಡಾದ್ರೂ ಕೂಡ ಈ ರಸ್ತೆ ಅಭಿವೃದ್ಧಿ ಮಾಡಲು ಸರ್ಕಾರ ಮುಂದಾಗಿಲ್ಲ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಊರು ಅಂತ ಪ್ರಸಿದ್ಧವಾದ ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮಕ್ಕೆ ಸರಿಯಾದ ರಸ್ತೆಗಳಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ತವರೂರು ಎನ್ನುವ ತಿಮ್ಮಾಪುರ ಗ್ರಾಮಕ್ಕೆ ಸಿಎಂ ರಸ್ತೆ ಸಂಪರ್ಕ ಕಲ್ಪಿಸಿಕೊಟ್ಟಿಲ್ಲ. ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು ಕೂಡ ಮುಂದೆ ಮಾಡಿಕೊಡ್ತೀವಿ ಅಂತ ಭರವಸೆ ಹೇಳುತ್ತಾ ಹೊರಟಿದ್ದಾರೆ ಎಂದು ಸ್ಥಳೀಯರು ರೈತರು ಆಗ್ರಹಿಸಿದ್ರು. ಆಮೇಲೆ ಸರಿಯಾಗಿ ರಸ್ತೆ ಇಲ್ಲ. ಎಷ್ಟಂದ್ರೆ ಬರೋಬ್ಬರಿ ತಿಮ್ಮಾಪುರಲಿಂದ ಹಿಡಿದು ಕೋಟುಮಚ್ಚಿವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ 14 ಕಿಲೋಮೀಟರ್ ಆಗುತ್ತೆ. 14 ಕಿಲೋಮೀಟರ್ ಆದ್ರೆ ಎಷ್ಟು ಊರು ಬರ್ತಾವು? ಹರ್ಲಾಪುರ ಬರ್ತಾ, ಯರಹಂಚಿನಾಳ ಬರ್ತಾ, ಕೋಟುಮಚ್ಚಿಗೆ ಬರ್ತಾ, ಆಮೇಲೆ ಇವಾಗೆಲ್ಲ ಮಳೆ ಬಂದ್ರೆ ಇಲ್ಲಿ ಹರ್ಲಾ ಏನು ಕೋಟುಮಚ್ಚಿಗೆ ಅಷ್ಟೇ ಆಗ್ಬೇಕು, ಇಲ್ಲ ಹರ್ಲಾಪುರಕ್ಕೆ ಹೋಗಕ್ಕೆ ದಾರಿ ಇಲ್ಲ, ಏನಿಲ್ಲ. ಆ ಕುಟುಂಬಸ್ಥರು ಏನು ಮಾಡ್ಬೇಕು? ನಮ್ದು ಇವತ್ತು ನಮ್ಮ ತಂದೆ ತಾಯಿ ಹೋಗ್ಯಾರ, ಅವ್ರ ಪರಿಸ್ಥಿತಿ ಹೆಂಗೆ, ಅವ್ರು ಏನು ಮಾಡ್ಬೇಕು, ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಸಿಕ್ಕಂಡಾರ ಅಂತ ಅವ್ರ ಮನೆ ಚಿಂತೆ ಮಾಡ್ಬೇಕು. ಇಲ್ಲಿ ನಾವು ಮುನಿ ಮುಟ್ಕೊಳೋದು ಹೇಗಂತ ಇಲ್ಲಿ ಹಳ್ಳದ ದಂಡೆ ಕೂತ್ಕೊಂಡು ಇಲ್ಲಿ ಚಿಂತೆ ಮಾಡ್ಬೇಕು. ಆ ಜಾನು ನಾವು ಒಂದು ಒಳ್ಳೆ ಹಳ್ಳಕ್ಕೆ ಹೋಗಿ ಎಷ್ಟೋ ಜನ ಹಾಳ್ಕೊಂಡಿದ್ದಾರೆ ಸರ್. ಈಗ ದಾಟ್ಕೋಬೇಕಂತೇಳಿ ಬಾಳ ನೋವು ಅನ್ಭವಿಸ್ಬಿಟ್ಟಿದಿರಿ ಹಳ್ಳ ಬಂದಾಗ. ಕಟಿಂಗ್ ಮುಗ್ದಾಗ್ಬಿಟ್ರಿ, ನಮ್ಗೆ ಈ ರಸ್ತೆ ಮಾಡಿಕೊಡನ್ರಿ, ಬ್ರಿಡ್ಜ್ ಕಟ್ಕೊಡನ್ರಿ. ಈಗ ಎಷ್ಟು ವರ್ಷ ನಿಮಗೆ? ಆಗಿದ್ದವ್ರಿ 70 ವರ್ಷದಿಂದ ಹಿಂಗೆ ಇದೆಯಾ? ನೀವು ನೋಡ್ದಾಗಿಂದ ಹಿಂಗೆ ಇದೆಯಾ? ಏನೋ ರಸ್ತೆ ಮಾಡ್ಕೊಟ್ಟಿಲ್ಲ? ಇಲ್ರಿ, ಏನೇನು ಮಾಡಿಲ್ಲ ನೋಡ್ರಿ, ಏನು ಆಧಾರನೇ ಇಲ್ರಿ. ತಾಯಿಂದ ರೀಕೆ ಈ ಕಡೆ, ಮಕ್ಳು ಆ ಕಡೆ. ಬೇಜಾರಾಗುತ್ತೆ, ನೋವಾಗಿ ಸಂಕಟ ಆಗುತ್ತಾ? ಮತ್ತೆ ಮಕ್ಳು ಆ ಕಡೆ ಇರ್ಬೇಕಾಗುತ್ತೆ. ನಾವು ಗಾಡಿನೂ ಬಿದ್ದು ಬಿದ್ದು ಹೋಗ್ಯಾವ್ರಿ. ಓಟ್ ಕೇಳಕ್ ಬರ್ತಾರ? ಕೇಳ್ತಾರ್ರಿ, ನಾಳೆ ಮಾಡ್ತೀವಿ ನಾಡ್ದ ಮಾಡ್ತೀವಿ ಅಂತಾರ್ರಿ. ನಾಳೆನೆ ಮತ್ತೆ ಅದು ಮುಗಿದಿನ ಕತಿ ಆತ ಒಳ್ಳೆ ನೋಡಗಲ್ರಿ. ಆಮೇಲೆ ಒಳ್ಳೆ ಬರೋದು ಒಳ್ಳೆ ಬಂದಿಲ್ಲ ಬಿಡ್ರಿ. ಬಹಳ ನೊಂದಿದ್ದೀರಿ. ಒಂದು ಹಳ್ಳದಿಂದ ಒಂದು ಸೇತುವೆ ನಿರ್ಮಾಣ ಮಾಡ್ಕೊಡಲ್ಲ ಅಂತ. ಹಳ್ಳದಿಂದ ಸೇತುವೆ ನಿರ್ಮಾಣ ಆಗ್ಲಿಲ್ಲಪ್ಪ ಅಂದ್ರೆ ಕೂಡ ಈಗ ಏನಾಗೈತ್ರಿ ಅಂದ್ರೆ ಅವಾಗ ಯಾವ್ದ ಇದ್ರು ರೈತರನ್ನಾರು ಏನದಾರ್ರಿ ಸಮಾಧಾನ ಗುಣ ಇರ್ತತ್ತು. ಅವ್ರು ಯಾವ್ದ ಇದ್ರು ಅಲ್ಲಿ ಆ ಕಡೆ ಬದುನೆ ನಿಂತ್ಕೊಂಡು ಈ ಕಡೆ ಬದುನೆ ನಿಂತ್ಕೊಂಡು ಹೇಳ್ತಿದ್ರು ಅವರು. ಇಲ್ಲಪ್ಪ ನಾ ಹಳ್ಳಿಳದ್ಮೇಲೆ ಬರ್ತೀನಿ, ಹೋಗಿ ನೀನು, ನಾನು ಹೋಗಿ ನಿಮ್ಮ ಮನೇನ ಕೆಲಸ ಮಾಡು, ನಾನು ಇಲ್ಲೇ ಇರ್ತೀನಿ, ನಾಳೆ ಹೇಳಿದ್ಮೇಲೆ ಬರ್ತೀನಿ ಅಂತ ಅವ್ರು ಹೇಳಿ ಹೋಗ್ತಿದ್ರು. ಈಗ ನಿರ್ಮಾಣ ಬಂದ್ ಹೊತ್ನ್ಯಾಗ ಮಳೆ ಬಂತಂದ್ರೆ ಅವ್ರು ಅಲ್ಲೇ ಕೊಡೋದು, ಕುಣಿಚ್ ಬಿದ್ದಲ್ಲೇ ಗಾಡಿ ಸಿಕ್ಕೊಂಡು ಅಂದ್ರೆ ಅಲ್ಲೇ ನಿಂತು ಬಿಡೋದು. ನಿಂತ ಹೊತ್ನ್ಯಾಗ ಈ ಹಳ್ಳದೊಳಗೆ ಬಂದು ಗಾಡಿ ನಿಲ್ತಾವು, ಸ್ವಲ್ಪ ನೀರ್ ಬರ್ತಿರತ್ತೆ, ಪಾಸ್ ಆಗ್ತೀವಿ ಅಂತ ಹೋಗ್ತಿರ್ತೀವಿ. ಬಂದ್ ಹೊತ್ನ್ಯಾಗ ಏನಿದೆ ಸರ್ ಅಂದ್ರೆ ಮೇಲಿಂದ ನೀರ್ ಬಂತ ಅನ್ಕೊಳ್ಳಿ ಸರ್ ಕೊಚ್ಕೊಂಡು ಹೋಗ್ಬಿಡ್ತೈತೆ. ಗಾಡಿಗಳನ್ನ ಬಿಟ್ಟು ಬದುಕ್ತಿವ ಇಲ್ಲ ಅಂತ ಮುಂದೆ ಹೋಗಿ ಬೇಲಿಗೆಲ್ಲಿ ಹಿಡ್ಕೊಂಡ್ಬಂದು ಮೇಲೆ ಎತ್ತಿದ್ದ ಪರಿಸ್ಥಿತಿ ನಮ್ಗೆ ಅದ ಸರ್. ಅಚಾನಕ್ ನೀರ್ ಬಂದ್ಬಿಡುತ್ತಾ? ಅಚಾನಕ್ ಸರ್ ಸಣ್ಣ ಬರ್ತಿರ್ತದೆ, ಇಲ್ಲಿ ಬರ್ತೈತೆ ಬಿಡು, ನಾವ್ ಮೇಲೆ ಹತ್ತೀವಿ ಅಂತ ಬಂದ್ಬಿಡ್ತೀವಿ. ಬರೋ ಕಾಲಕ್ಕೆ ಮೇಲ್ದಪ್ಪಿ ನೀರ್ ಬಂದ್ ಕೂಡಲೇನ ಗಾಡಿಗಳು ಸಹಿತ ಕೊಚ್ಕೊಂಡು ಹೋಗ್ಯಾವ್ರಿ ಸರ್. ಇಲ್ಲಿ ಯಾವ್ದಿದ್ರು ಏನು ಮಾಡಕ್ ಆಗೋದ್ರಿ. ಇಲ್ಲಿಂದ ರೋಣ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಕೋಟುಮಚ್ಚಿಗೆ ಇಲ್ಲಿಂದ 14 ಕಿಲೋಮೀಟರ್ ರೀ, ಕೋಟುಮಚ್ಚಿಯಿಂದ 18 ಕಿಲೋಮೀಟರ್ ರೋಣ ಆಗ್ತದೆ. ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್. ಆದ್ರೂ ಇಷ್ಟ ಕಡಿಮೆ ಅಂತರ ಇದ್ರು ಹಳ್ಳಕ್ಕೊಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಬಹಳ ವರ್ಷದಿಂದ ಹೋರಾಡ್ತಾ ಇದ್ದಾರೆ. ಇಲ್ಲ ಸರ್, ಏನಪ್ಪ ಅಂದ್ರೆ ಇದು ಶತಮಾನಗಳಿಂದ ಬಂದಂತ ರಸ್ತೆ ಸರ್ ಇದೆ. ಈಗಾಗಲೇ ನಮ್ಮ ತಂದೆಯರ ಕಾಲದಿಂದನೇ ಸರ್, ಈಗ 70-80 ವರ್ಷ ನಮ್ಮ ತಂದೆಯರಿಗೆ ಇರಬೇಕು. ಅದ್ರ ಪ್ರಕಾರ ನಾವು ಈಗ 46 ವರ್ಷ ನಂಗೆ ಸರ್. ಅಲ್ಲಿಂದನೇ ಇಲ್ಲಿ ಮಟ್ಟ ನೋಡ್ತೀನಿ ಸರ್, ಯಾವುದೇ ಅಧಿಕಾರಿಗಳಾಗಲಿ MLAಗಳಾಗಲಿ ಯಾರು ಈ ಕಡೆ ತಲೆ ಹಾಕಿಲ್ಲ. ಆಮೇಲೆ ಇದು ರೋಣ ಕ್ಷೇತ್ರಕ್ಕೆ ಬರ್ಸರ, ಆಮೇಲೆ ಇದು ಏನಾಗುತ್ತಪ್ಪ ಅಂದ್ರೆ ಲೋಕಸಭಾ ಹಾವೇರಿ ಬರ್ಸರ.
ಇದು ಬಹಳ ಡಿಸ್ಟರ್ಬ್. ಹಾವೇರಿಯಲ್ಲಿ ನಾವು ತಿಮ್ಮಾಪುರ ಇಲ್ಲೇ ಸರ್. ಇಂಥ ಪರಿಸ್ಥಿತಿಯಾಗಿ ಇದನ್ನ ಯಾರು ಈ ಕಡೆ ದೇಖರೇಖೆ ಮಾಡಲ್ಲ ಸರ್. ವಿಧಾನಸಭಾ ಇದು ಕ್ಷೇತ್ರ ಬರೋದು ರೋಣ ಸರ್, ತಾಲೂಕು ಬರೋದು ಗದಗ ಸರ್. ನಾವು ಹರಿದು ಹಂಚೋಗ್ಯಾರ ಸರ್. ನಮ್ಮನ್ನ ಯಾರು ನಾವು ಗದಗಿಗೆ ಹೋಗಿ ಕೇಳಕ್ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ, ರೋಣಕ್ಕೆ ಹೋಗಿ ಕೇಳ್ರಿ ಅಂತಾರೆ. ರೋಣದಲ್ಲಿ ಕೇಳಿದ್ರೆ ನಮ್ದು ದೊಡ್ಡ ಕ್ಷೇತ್ರಪ್ಪ, 4 ತಾಲೂಕು ನನಗೆ ಹಾಕ್ಯಾರ. ನಾನು ರೋಡ್ ಕ್ಷೇತ್ರಕ್ಕೆ ನಾ ಯಾರಿಗಂತ 4 ತಾಲೂಕು ಸೇರಿ ಒಂದು ಕ್ಷೇತ್ರ ಮಾಡ್ಯಾರ ಸರ್. ಗದಗ ಜಿಲ್ಲೆಯಲ್ಲಿ ನಮ್ಗೆ ಬರಲ್ಲ ಸರ್. ನಮ್ಮ ಗ್ರಾಮ ಅಂದ್ರೆ ಟೋಟಲ್ ಕ್ಷೇತ್ರಕ್ಕೆ ಬರಲ್ಲ. ಯಾಕಂದ್ರೆ ಶಾಸಕರ ಬದ್ಧ ಅನುದಾನ ಏನು ಸರ್, ಇವಾಗ 50 ಕೋಟಿ 100 ಕೋಟಿ ಕೊಡ್ತಾರೆ ಸರ್. ಅದು ಎಲ್ಲಿ ಸಾಲ ಸರ್? ಇಷ್ಟು 4 ತಾಲೂಕು ಸೇರಿ ಒಂದು ಹಳ್ಳಿ ಇದು ಕ್ಷೇತ್ರ ಮಾಡಿದಾರೆ. ಒಂದು ಹಳ್ಳಿಗೆ ಒಂದು 5-10 ಲಕ್ಷ ಅಷ್ಟು ಬರಲ್ಲ ಸರ್. ಇದು ಇಂಥ ಘೋರ ಅನ್ಯಾಯ ಸರ್ಕಾರ ಮಾಡೈತಿಲ್ಲ, ಇದು ಹೋಗ್ಬೇಕು ಸರ್. ಯಾಕಂದ್ರೆ ಈ ಕ್ಷೇತ್ರ ಮರು ವಿಂಗಡಣೆ ಆಗಿ ಸಣ್ಣ ಕ್ಷೇತ್ರ ಆದ್ರೆ ನಾವು ಹೋಗಿ ಕೇಳಿ ಏನಾರ ಅನುದಾನ ಪಡಿಬೋದು ಸರ್. ಇಲ್ಲಿಲ್ಲಪ್ಪ ಅಂದ್ರೆ ನಾವು ನೋಡ್ರಿ ಸರ್, ಈ ರೈತ ನಮ್ದು ಎಂಥ ಪರಿಸ್ಥಿತಿ ಐತಪ್ಪ ಅಂದ್ರೆ ಸರ್, ಈ ಕಡೆ ಮೇಲ್ಗಡೆ ಮೋಡ ವಾತಾವರಣ ಬಂದ್ಗಟ್ಲೆ ಎಲ್ಲ ನಾವು 400 ರೂಪಾಯಿ ಖರ್ಚು ಲೇಬರ್ ಕರ್ಕೊಂಡ್ಬಂದಿರಿ ಸರ್. ಕರ್ಕೊಂಡ್ಬಂದು ಆಳು ಹಚ್ಚಿ ಕಸ ತೆಗಿಸ್ತಿರ್ತೀವಿ. ಅಲ್ಲಿ ಮಾಡಿ ಬಂತಪ್ಪ ಅಂದ್ರೆ ಮತ್ತೆ ಹೆಣ್ಮಕ್ಳು ಕರ್ಕೊಂಡ್ ಬಂದಿರ್ತೀವಲ್ಲ, ಮತ್ತೆ ಏನಾರ ಅಪಾಯ ಗಿಪಾಯ ಆದಿತ್ತಂತಂದು ಓಡಿ ಹೋಗಿ ಆ ಕಡೆ ಹಳ್ಳಕ್ಕೆ ದಾಟಿ ನಿಲ್ಲದ. ಮಳೆ ಬಂದ್ರು ಹೋಗೋದು, ಮಳೆ ಬರ್ಲಿಲ್ಲ ಬಂದು ನೀರು ತುಂಬಿಕೊಂಡ್ರೆ ಆ ಕಡೆ ಈ ಕಡೆ ಸರ್. ಈಗ ಹಿಂಗ ಹೋಗಿ ಎರೆನ್ಶಾಳಿಗೆ ಹೋಗಿ ತಿಮ್ಮಾಪುರ ಸೇರ್ಬೇಕು. ಏನೂರು ಆ ಕಡೆ ಇರೋದು ಕೋಟುಂಚಿಗೆ ಸರ್. ಕೋಟುಮಚ್ಚಿಗೆ ಈ ಕಡೆ ತಿಮ್ಮಾಪುರ ಸಂಪರ್ಕ ಕಟ್ ಆಗ್ಬಿಡುತ್ತೆ ಸರ್. ಆಮೇಲೆ ನಮ್ದು ಏನೈತಪ್ಪ ಸರ್, ಹಲ್ಲಾಪುರ, ತಿಮ್ಮಾಪುರ, ಕೋಟುಂಚಿಗಿ, ಎರೆನ್ಶಾಳ ಇವು 4 ಹಳ್ಳಿಯ ಗ್ರಾಮಗಳ ಹೊಲಗಳು ಈ ರಸ್ತೆ ಸಂಪರ್ಕ ಕಲ್ಪಿಸಿಕೊಂಡು ಹೋಗ್ತಾವ ಸರ್. ಹಂಗಾಗಿ ರಸ್ತೆಯಲ್ಲಿ ನಿಗೂಢವಾದ ಸರ್. ಅದು ಹಗಲೆತ್ತು ಬಂದ್ರೆ ಅಪಾಯ ಸರ್. ಯಾರು ಹೆಣ್ಮಕ್ಳಂತರೂ ವಾಪಸ್. ಈ ರಸ್ತೆ ಕೋಟುಮಚ್ಚಿಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಕಲ್ಪಿಸಿಕೊಡುವಂತೆ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ, ರೋಣ ಶಾಸಕ GS ಪಾಟೀಲ್ ಅವರಿಗೆ, ಹಾವೇರಿ ಗದಗ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ, ಹಿಂದಿನ ಸಂಸದ ಉದಾಸಿ ಅವರಿಗೆ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಯಾರು ಏನೂ ಮಾಡಿಲ್ಲ. ರೈತರ ಕಷ್ಟವನ್ನ ಕೇಳಿಲ್ಲ. ಮತ ಕೇಳಲು ಮಾತ್ರ ಊರಿಗೆ ಬರ್ತಾರೆ. ರಸ್ತೆ ಅಭಿವೃದ್ಧಿ ಮಾಡಿಕೊಡಲು ಕೇಳಿದ್ರೆ ಮುಂದೆ ಮಾಡ್ತೀವಿ ಎನ್ನುತ್ತಾರೆ. ಇನ್ನಾದ್ರೂ ಕಾಲ ಮಿಂಚಿಲ್ಲ. 2 ಹಳ್ಳಕ್ಕೆ ಸೇತುವೆ ಕಲ್ಪಿಸಿಕೊಡಬೇಕು, ರಸ್ತೆಗೆ ಡಂಬಾರ್ ರಸ್ತೆ ಮಾಡಿಕೊಡಬೇಕು ಅಂತ ಸುತ್ತಮುತ್ತ ಗ್ರಾಮಸ್ಥರು ಆಗ್ರಹಿಸಿದ್ರು. ಅಂದಪ್ಪ ಕೋಡೂರ, ಗದಗ ನ್ಯೂಸ್, ಏಜ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.